यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतगुहकं तं समहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जगदं हरिं करोतु मम कल्याणं हरिर्हयमुखाविदः कृष्णमध्वनामामीश्वरतोऽस्तु निरन्तरं वाणिते करवण्यं वचरणो सर्वदा मद्वाक्यसरणि भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ಅನೇಕ ಸುಳಾದಿಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಸುಳಾದಿದಾಸರು ಅಂತ ಹೇಳಿ ಅವರನ್ನ ಕರೀತಾರೆ. ಇವತ್ತು ನಾವು ಆರಿಸ್ಕೊಂಡಿರುವಂತಹ ಸುಳಾದಿ ಅನಂತನ ಸುಳಾದಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಅನಂತ ಪದ್ಮನಾಭನ ವ್ರತವನ್ನ ಮಾಡ್ತಾರೆ. ಅನಂತ ಪದ್ಮನಾಭನ ವ್ರತವನ್ನ ಮಾಡಿ ಆ ವ್ರತದಲ್ಲಿ ಮಾಡಬೇಕಾಗಿರುವಂತಹ ನಿಯಮಗಳನ್ನೆಲ್ಲ ತಿಳಿಸಿ, ಹಿಂದೆ ಯಾರು ಈ ವ್ರತವನ್ನ ಮಾಡಿದ್ರು, ಆ ವ್ರತವನ್ನ ಮಾಡೋದ್ರಿಂದ ಅವರಿಗಾಗಿರುವಂತಹ ಲಾಭ ಏನು, ಪುಣ್ಯ ಬಂದಿರೋದೇನು, ಅದೆಲ್ಲವನ್ನ ನಮಗೆ ಸುಂದರವಾಗಿ ಈ ಸುಳಾದಿಯಲ್ಲಿ ವಿಜಯದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ವ್ರತವನ್ನ ಮಾಡುವಂಥವ್ರು, ಅನಂತ ಪದ್ಮನಾಭನ ವ್ರತವನ್ನ ಮಾಡುವಂಥವರು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ಅನಂತನ ವ್ರತದ ಕಥೆಯನ್ನ ತಾವೆಲ್ಲ ಶ್ರವಣ ಮಾಡಿರ್ತೇವೆ. ಕಥೆಯನ್ನ ಸುಳಾದಿ ರೂಪದಲ್ಲಿ ನಮಗೆ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಈ ಸುಳಾದಿಯಲ್ಲಿ ಆ ಅನಂತ ಪದ್ಮನಾಭ ವ್ರತದ ಮಹಾಮಹಿಮೆ ಜೊತೆಗೆ ಅದರ ಆಂತರ್ಯವನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ. ಪುಟ್ಟದಾಗಿರುವಂತಹ ಸುಳಾದಿ 8 ಭಾಗದಲ್ಲಿ ಅದನ್ನ ವಿಭಾಗ ಮಾಡಿದ್ದಾರೆ. ಸಂಕ್ಷಿಪ್ತವಾಗಿ ಈ ಸುಳಾದಿಯ ಮೇಲೆ ಕಾಣುವಂತಹ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಯತಿಗಳೂ ಸಹಿತ ಮಾಡುವಂತಹ ವ್ರತ ಇದು ಅನಂತ ಪದ್ಮನಾಭನ ವ್ರತ. ಕಾರಣ ಮೂಲ ರೂಪದ ಚಿಂತನೆ ತಂದುಕೊಡುವಂತಹ ರೂಪ. ಶೇಷದೇವರ ಮೇಲೆ ಪವಡಿಸಿದಂತಹ ಭಗವಂತ ನಾರಾಯಣ ಅವನನ್ನ ಪೂಜಾ ಮಾಡುವಂಥದ್ದು. ವ್ರತ ಮೊದಲು ಪದ್ಯವನ್ನ ನೋಡೋಣ, ಸುಳಾದಿಯನ್ನ, ಆಮೇಲೆ ಅರ್ಥವನ್ನು ತಿಳಿಯೋಣ. ವ್ರತವೇ ಉತ್ತಮ, ವ್ರತವು ಕ್ಷಿತಿಯೊಳಗೆ ನೋಡಲು, ಮತಿವಂತರಿಗೆ ಮುಕ್ತಿ ಪಥಕ್ಕೆ ಮೊದಲು. ಲತೆ ಪಲ್ಲವಿಸಿದಂತೆ ಸತತ ಭಕ್ತಿಯಲ್ಲಿ ಪ್ರತಿದಿನ ಹೆಚ್ಚುವುದು ಅತಿಶಯದಲ್ಲಿ. ಕತಿಗೊಳ್ಳದಿರಿ ಶಾಶ್ವತವೆನ್ನಿರೋ ಜನರು ಪತಿತರಾಗದೆ ಸಮ್ಮತ ಪಡುವುದು. ಶತಕೋಟಿ ಅನ್ಯ ದೇವತೆಗಳ ವ್ರತ ಮಾಡಿ ಹತವಾಗುವುದು ಸುಕೃತ. ವಿದ್ಯುದು ಚತುರಮೂರ್ತಿ ನಮ್ಮ ವಿಜಯ ವಿಠ್ಠಲಾನಂತ ವ್ರತಕಾವುದು ಎಲ್ಲಿ ಪ್ರತಿಗಾಣಿ ಶ್ರುತಿಯೊಳು. ವ್ರತದ ಹಿನ್ನೆಲೆಯನ್ನು ತಿಳಿಸ್ತಾರೆ. ವ್ರತಗಳಲ್ಲೇ ಅತಿ ಶ್ರೇಷ್ಠವಾದ ವ್ರತ ಅದು ಅನಂತ ಪದ್ಮನಾಭನ ವ್ರತ. ಭಗವಂತ ಧರ್ಮರಾಜನಿಗೆ ಉಪದೇಶವನ್ನ ಮಾಡಿರುವಂಥದ್ದು. ಭವಿಷ್ಯೋತ್ತರ ಪುರಾಣ ಬಹಳ ವಿಸ್ತಾರವಾಗಿ ಕಥೆ ಹೇಳ್ತದೆ. ದೊಡ್ಡದಾಗಿ ಯಾಗವನ್ನ ಮಾಡಿರ್ತಾರೆ. ಯಾಗದಲ್ಲಿ ಕಲಿಯ ಅವತಾರ ಆಗಿರುವಂತಹ ದುರ್ಯೋಧನ ಬಂದಿರ್ತಾನೆ. ಇವರಿಗೆಲ್ಲ ಮಾನ ಮರ್ಯಾದೆಯನ್ನ ಮಾಡೋದನ್ನ ನೋಡಿ ಸಹನೆ ಆಗೋದಿಲ್ಲ. ದುರ್ಜನರ ಸ್ವಭಾವವೇ ಅಂಥದ್ದು. ಸಜ್ಜನರನ್ನ ನೋಡಿದಾಗ ಅವರಿಗೆ ಕೋಪ ಉಂಟಾಗುವಂಥದ್ದು, ಭೀತಿ ಉಂಟಾಗುವಂಥದ್ದು. ಅವರಿಗಿರುವಂತಹ ಮಾನ ಮರ್ಯಾದೆ ನಮಗಾಗ್ತಾ ಇಲ್ಲಲ್ಲ, ಅವರಲ್ಲಿರೋ ಸಂಪತ್ತು ನನ್ನಲ್ಲಿ ಇಲ್ಲಲ್ಲ, ಅವರಿಗಿರೋಷ್ಟು ಸವಲತ್ತುಗಳು ನನ್ನಲ್ಲಿ ಇಲ್ಲಲ್ಲ ಅನ್ನೋದೇ ಖೇದ ಉಂಟಾಗಿ ಶಕುನಿಯ ಮೂಲಕವಾಗಿ ಲೆತ್ತವನ್ನ ಆಡಿ, ಜೂಜನ್ನ ಆಡಿಸಿ ಎಲ್ಲವನ್ನ ಕಳೆದುಕೊಳ್ಳೋ ಹಾಗೆ ಮಾಡಿ ಧರ್ಮರಾಯ ಮತ್ತು ಎಲ್ಲ ಅಣ್ಣ ತಮ್ಮಂದ್ರು ಪಾಂಡವರು
ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಕಥೆ ಇದು. ಭಗವಂತ ಉಪದೇಶವನ್ನ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಬಂದು ಅದನ್ನೆಲ್ಲ ಹೇಳ್ತಾರೆ. ಸುಮಂತು ಭೂಸುರನ ಕುಮಾರಿ ಸುಶೀಲೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನಂತನ ವ್ರತವನ್ನ ಅವಶ್ಯವಾಗಿ ಮಾಡಬೇಕಪ್ಪ ಅಂತ ಹೇಳಿದಾಗ, ಹಿಂದ್ಯಾರು ಈ ವ್ರತವನ್ನ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾನೆ. ಯಾರು? ಧರ್ಮರಾಜ. ಕಥೆಯಲ್ಲಿ ಬರ್ತದೆ. ಅದನ್ನೇ ಇಲ್ಲಿ ವಿಜಯದಾಸರು ನಮಗೆ ತಿಳಿಸ್ತಾರೆ. ಸುಮಂತ ಭೂಸುರನ ಕುಮಾರಿ ಸುಶೀಲೆ ವಿಮಲ ಗುಣವಂತೆ ಶ್ರಮದಮೆಯಲ್ಲಿರಲು ಸುಮಂತ ವಿಪ್ರ ಉತ್ತಮ ಕೌಂಡೆಣ್ಣೆಗೆ ಸುಮತಿಯಳಾಣಿತ್ತ ಸುಮನಸರು ಮೆಚ್ಚೆ ರಮೆಯರಸನಮ್ಮ ವಿಜಯ ವಿಠಲನ್ನ ತಮದೊಳಗೆ ನೆನೆದು ಯಮುನಾ ತೀರಕ್ಕೆ ಬರಲು. ಎಷ್ಟು ಸುಂದರವಾಗಿ ಕಥೆಯ ಶ್ಲೋಕವನ್ನೇ ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪೌರಾಣಿಕವಾಗಿರುವಂತಹ ಕಥೆ ಇದು. ಸುಮಂತು ಒಳ್ಳೆಯ ಭೂಸುರ, ಒಳ್ಳೆಯ ಜ್ಞಾನಿಯಾಗಿರುವಂಥವನು. ಅವನಿಗೆ ಸುಶೀಲೆ ಅನ್ನುವಂತಹ ಮಗಳು. ಕೌಂಡಿನ್ಯ ಅನ್ನುವಂತಹ ಋಷಿಗೆ ವಿವಾಹವನ್ನು ಮಾಡಿಕೊಡ್ತಾನೆ. ಮಧ್ಯಾಹ್ನದ ಸಮಯದಲ್ಲಿ ಯಮುನಾ ತೀರಕ್ಕೆ ಬಂದಿರ್ತಾರೆ. ಯಮುನಾ ತೀರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಾಯಿತು ಅದನ್ನು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ. ಮೌನಿ ಕೌಂಡಿನ್ಯನು ಮಧ್ಯಾಹ್ನದ ಆನ್ವೀಕಯ. ಆ ಯಮುನಾ ತೀರದಲ್ಲಿ ಹೆಂಡತಿಗೆ ಹೇಳ್ತಾನೆ, ನಾನು ಆನ್ವೀಕ ಮಾಡ್ಕೊಂಡ್ ಬರ್ತೀನಿ, ಸ್ನಾನ ಮಾಡ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರು. ಪ್ರಣವ ಪೂರ್ವಕದಿಂದ ಅರ್ಚನೆ ಮಾಡಿ ಸಲಿಗೆಯ ಘನತೀವ ವರದಿಂದ ವನುತೆ ಸುಶೀಲೆ ತಾ ವನಜಾಕ್ಷಿಯರು ವ್ರತಮಾನ ಮಾಡುತ್ತಿರೆ ಆ ಕ್ಷಣದಿಂದ ಗಮನಿಸಿ. ಇವನು ಸ್ನಾನ ಮಾಡ್ಲಿಕ್ಕೆ ಹೋಗಿರ್ತಾನೆ. ಸ್ನಾನ ಮಾಡಿ ಅನ್ನಿಕ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಈ ಮಗಳಾಗಿರುವಂತಹ ಸುಶೀಲೆ ಏನು ಮಾಡ್ತಾಳೆ, ಅಲ್ಲೆಲ್ಲ ದೇವತಾ ಸ್ತ್ರೀಯರು, ಋಷಿ ಸ್ತ್ರೀಯರು ಅವರೆಲ್ಲರೂ ಆ ಪತಿವ್ರತೆಯರು ವ್ರತ ಮಾಡ್ತಾ ಇರ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ವಿನಯದಿಂದ ನಮಿಸಿ, ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿ, ಮನದಿಚ್ಛೆಯಲ್ಲಿ ನೋಪಿ ಅಂದ್ರೆ ತನ್ನ ಮನಸ್ಸಿನಲ್ಲಿರುವಂತಹ ಕುತೂಹಲವನ್ನ ಅವರಲ್ಲಿ ಕೇಳ್ತಾ ಇದ್ದಾಳೆ. ನೀವು ಯಾವ ವ್ರತ ಮಾಡ್ತಾ ಇದ್ದೀರಿ? ವ್ರತ ಮಾಡೋ ಉದ್ದೇಶ ಏನು? ಇದರ ಫಲ ಏನು? ಯಾವಾಗ ಈ ವ್ರತವನ್ನ ಮಾಡಬೇಕು? ಮಾಡೋ ವಿಧಾನ ಹೇಗೆ? ಶ್ಲೋಕದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನೆಲ್ಲ ಸಾರ ಸಂಗ್ರಹ ಮಾಡಿ ವಿಜಯದಾಸರು 2 ಸಾಲಿನಲ್ಲಿ ತಿಳಿಸ್ಬಿಡ್ತಾರೆ. ಅವ್ರು ಹೇಳ್ತಾರೆ ಇವಳಿಗೆ, ಆ ಪತಿವ್ರತ ಸ್ತ್ರೀಯರು, ನೋಡಮ್ಮ, ವ್ರತ ಹೆಂಗ್ ಮಾಡಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ತಿಳ್ಕೋ, ನಾ ಹೇಳ್ತೀವಿ ಕೇಳು. ಸೂತ್ರ ತೋಳಿನಲ್ಲಿ ಪುರುಷರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಆ ದಾರವನ್ನ, ಅನಂತನ ದಾರ, ಅದನ್ನ ಕೊರಳಲ್ಲಿ ಹಾಕೊಳ್ತಾರೆ, ಇಲ್ಲ ಬಲಗೈ ಕಟ್ಕೊಂತಾರೆ. ಸೂತ್ರ ತೋಳಿನಲ್ಲಿ ಯಾವತ್ತು ಕಟ್ಕೋಬೇಕಿದನ್ನ ಅದನ್ನ ಹೇಳ್ತಾರೆ. ದಿನ ಭಾದ್ರಪದ ಶೋಭನ ಶುಕ್ಲ ಚತುರ್ದಶ ದಿನದಲ್ಲಿ, ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಈ ವ್ರತವನ್ನ ಮಾಡಬೇಕು. ಆಮೇಲೆ ದಾರವನ್ನ ಸ್ವೀಕಾರ ಮಾಡಿ ಕಟ್ಕೊಳ್ಬೇಕು. ಚತುರ್ದಶ ದಿನದಲ್ಲಿ ವಾಮಲೋಚನೆ ಕಟ್ಟಿದಳು ಆ ದಾರವನ್ನ ಕಟ್ಟಿಕೊಳ್ಳಬೇಕು ಅಂತೆಲ್ಲ ವಿಸ್ತಾರವಾಗಿ ಹೇಳಿದೆ. ಈ ಸಂದರ್ಭದಲ್ಲಿ ಮುಂದೆ ಹೇಳ್ತಾರೆ, ಪ್ರಣುತಾರ್ಥ ಪ್ರಣವದಿಂದ ಪ್ರತಿಪಾದ್ಯನಾಗಿರುವಂತಹ ಹರನಮ್ಮ ವಿಜಯ ವಿಠಲನ್ನ ನೆನೆದು ಪತಿಯ ಕೂಡೆ ಮನೆಗೆ ಬರುತ್ತಿರಲು. ಆಯ್ತು ಅಂತೆಲ್ಲ ಕೇಳಿಕೊಂಡ್ಲು. ಮನೆಗೆ ಬಂದು ದಾರಿಯೊಳಗೆ ಮದವಾರುಣ ಸ್ಯಂದನ ವಾರಂಗಳ ಪರಿವಾರ ಪಪ್ಪುತಿರೆ ಸಾರಸುನ ಭಂಗಾರಮಯ ದಾ ಮಂದಿರ ತೋರುತ್ತಿರಲು. ಮನಗೆ ಕಾರುಣಿಕವು ಮುಂದೆ ನಾರಿಯೊಡನೆ ಮುನಿ ವರೆಣ್ಯ ತನ್ನಯ ಕುಟೀರಕ್ಕೆ ಬರಲಾಗಿ ಕಾರಣ ಕುಶ ಸಿರಿ ವಿಜಯ ವಿಠಲನ್ನ ದೋರದ ಮಹಿಮೆ ಪೂರೈಸಿತು ಭಾಗ್ಯ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸುಶೀಲೆ ಅಲ್ಲೆಲ್ಲ ವ್ರತವನ್ನ ಕೇಳ್ಕೊಂಡ್ಲು, ಹೆಂಗೆಂಗ್ ಮಾಡಬೇಕು ಏನು ಎತ್ತ ಅಂತ. ಎಲ್ಲ ಬಂದ್ರು. ಅಂದ್ರೆ ಆ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸಿ ಹರಿಯ ವ್ರತವನ್ನ, ಆ ಅನಂತ ಪದ್ಮನಾಭನ ವ್ರತವನ್ನ ಮಾಡಿದ್ದಾರೆ. 14 ಗ್ರಂಥಿಗಳಿಂದ ಯುಕ್ತವಾಗಿರುವಂಥದ್ದು. ಅದನ್ನೆಲ್ಲ ಭವಿಷ್ಯೋತ್ತರ ಪುರಾಣ ಬಹಳ ಸುಂದರವಾಗಿ ಹೇಳ್ತದೆ. ವಿಶೇಷವಾಗಿ ಅತುಳ ಸೌಭಾಗ್ಯವನ್ನ ತಂದುಕೊಡುವಂತಹ ವ್ರತ. ಈ ವ್ರತದ ಪ್ರಭಾವದಿಂದ ಮುಂದೆ ಸಂಪತ್ತು ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾಗಿದೆ, ಪತಿಯಾಗಿರುವಂತಹ ಕೌಂಡಿನ್ಯ ತಮ್ಮಲ್ಲಿರುವಂತಹ ಆ ಆಹಾರವನ್ನು ಕೊಟ್ಟರು ಸ್ವೀಕಾರ ಮಾಡದ. ಮನೆಗೆ ಬರುವಂತಹ ಸಂದರ್ಭದಲ್ಲಿ ಸುಶೀಲೆ ಕೈಯಲ್ಲಿರುವಂತಹ ದಾರವನ್ನು ನೋಡಿದ್ದಾಳೆ. ನೋಡಿ ಅವಳು ಏನು ಮಾಡಿದ್ಲು, ನೀನು ಈ ದಾರವನ್ನ ಕಟ್ಟಿಕೊಂಡಿರುವಂಥದ್ದು ನನ್ನನ್ನ ವಶ ಮಾಡಿಕೊಳ್ಳಿಕ್ಕೋಸ್ಕರವಾಗಿ.
ಅದಕ್ಕೋಸ್ಕರವಾಗಿ ನೀ ಇದನ್ನ ಕಟ್ಕೊಂಡ್ ಬಂದಿದ್ದೀಯ ಅಂತ ಸಿಟ್ಟಿನಿಂದ ಅವಳು ಏನು ಮಾಡಿದ್ದಾಳೆ, ಆ ದಾರವನ್ನ ಕಿತ್ತು ಒಗೆದಿದ್ದಾಳೆ. ಒಗೆದಿರುವಂತಹ ಸಂದರ್ಭದಲ್ಲಿ ಮುಂದೇನಾಯ್ತು ಅಂತ ವರ್ಣನೆ ಮಾಡ್ತಾರೆ. ಬಡತನ ಬಂದಿದೆ ಅವರಿಗೆ, ಅದನ್ನೆಲ್ಲವನ್ನು ಹೇಳ್ತಾರೆ. ಕಿತ್ತು ಒಗೆದ ಮೇಲೆ ಏನಾಯ್ತು, ಅದನ್ನು ಒಗೆದಿದ್ ಎಲ್ಲಿ, ಅದನ್ನು ಎಲ್ಲ ಹೇಳ್ತಾರೆ. ಎತ್ತ ನೋಡಿದರತ್ತ ಎಲ್ ನೋಡಿದ್ರೂ ಭಾಗ್ಯ. ಯಾಕೆ, ವ್ರತದ ಪ್ರಭಾವದಿಂದ ನಿತ್ಯ ಸಂದಣಿ ಇತ್ತ ಮುನಿ ಇರುತ್ತಿರೆ. ಜನ ಎಲ್ಲ ಬರೋರು, ಊಟ ಮಾಡೋರು, ಬೇಕಾದಷ್ಟು ಸಂಪತ್ತು. ಚಿತ್ತದೊಲ್ಲಭೆ ಕರದಿ ಸೂತ್ರವಿರಲು ಮುನಿ ಕೈಯಲ್ಲಿರುವಂತಹ ಸೂತ್ರ ನೋಡಿದ್ದಾಳೆ. ಕೋಪ ಬಂದ್ಬಿಡ್ತು, ತನ್ನ ಗಂಡ ಕಟ್ಕೊಂಡ್ಬಂದಿದ್ದಾನೆ. ಮನಸ್ಸಿನಲ್ಲೇ ಅನ್ಕೊಂಡು ಅವಳು ಏನ್ ಮಾಡ್ತಾಳೆ, ಕಿತ್ತಿ ಬಿಸುಟದನಾಗ ಪಿತ್ತದೊಳಗೆ ತೆಗೆದು ಉತ್ತಮ ಗುಣವಂತೆ ಎತ್ತಿ ಮನದಿ ಹಾಹಾ, ಅದನ್ನ ಎತ್ತಿ ಒಗೆದಿದ್ದಾಳೆ. ಒಗೆದಿರುವಂತಹ ಸಂದರ್ಭದಲ್ಲಿ ಮುನಿ ಬಹಳ ಬೇಜಾರಾಗಿದ್ದಾನೆ. ದೇವರಿಗೆ ಸಮರ್ಪಣೆ ಮಾಡಿರುವಂತಹ ದಾರವನ್ನ ಹೆಂಡತಿಯಾಗಿರುವಂತಹ ಇವಳು ಈ ರೀತಿ ಮಾಡಿದರಲ್ಲ ಅಂತ ಹೇಳಿ ಮನಸ್ಸಿಗೆ ಬಹಳ ಅವನಿಗೆ ನೋವಾಗಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಕಿಮಿದಂ ದೋರಕಂ ಶೀಲೆ ಮಮ ವಶ್ಯಾಯ ಕಲ್ಪಿತಂ. ಭವಿಷ್ಯೋತ್ತರ ಪುರಾಣ ಹೇಳ್ತದೆ, ಧೃತಂ ಸುದೋರಕಂ ಅಂದ್ರೆ ನೀ ದಾರ ಕಟ್ಕೊಂಡ್ ಬಂದಿರೋದು ನನ್ನನ್ನು ವಶ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅಂತ ಹೇಳಿ, ಕ್ಷಿಪ್ತೋ ಜ್ವಾಲಾ ಕುಲೆ ವನ್ಹೋ ಹಾಹಾ ಕೃತ್ವ ಪ್ರಧಾವತಿ, ಬೆಂಕಿಯೆಲ್ಲ ಹಾಕಿದ್ದಾಳೆ. ಆ ಸಂದರ್ಭದಲ್ಲಿ ಆ ದಾರವನ್ನ ಎತ್ತಿ ಅಲ್ಲಿಂದ ಹಾಲಿನಲ್ಲಿ ಹಾಕಿದ್ದಾಳೆ. ಎಲ್ಲ ಮುಗಿತು. ಕೌಂಡಿಣ್ಯ ಶ್ರೀಮಂತಿಕೆಯ ಸೊಕ್ಕಿನಿಂದ ಆ ದಾರವನ್ನ ತೆಗೆದು ಹಾಕಿದ್ದಾನೆ. ಆ ಸಂದರ್ಭದಲ್ಲಿ ಇವಳೇನು ಮಾಡಿದ್ಲು, ಆ ದಾರವನ್ನ ಒಗೆದಿದ್ನಲ್ಲ ಇವನು ಆ ಬೆಂಕಿಯಲ್ಲಿ, ಅದನ್ನು ತೆಗೆದು ಮತ್ತೆ ಹಾಕಿದ್ಲು. ಈ ಸಂದರ್ಭದಲ್ಲಿ ಏನಾಗಿದೆ ಮುಂದೆ ಹೇಳ್ತಾರೆ, ಈ ಹೊರತಾದ ಪ್ರಭಾವ, ಆ ದಾರವನ್ನ ಆ ರೀತಿ ಅಗೌರವ ಮಾಡಿದ್ದರ ಪ್ರಭಾವದಿಂದ ಬಡತನ ಬಂದು ಬೆಂಬಿಡದಲೆ ಕಾಡಲು ಒಡನೆ ಬಿದ್ದವರೆಲ್ಲ ಬಡಿದಾರು ಪಡೆಯಾಗಿ ಪಡದದ ಪರಿಚಾರ ರಡೆಗಡಿಗೆ ಮುನಿ ದಡದಡಿಗೆ. ಅಂದ್ರೆ ನೋಡಿ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ಅಂದ್ರೆ, ಯಾವಾಗ ದೇವರಿಗೆ ಅವಮರ್ಯಾದೆಯನ್ನ ಮಾಡಿದ್ರೋ ಅದರ ಪ್ರಭಾವದಿಂದ ಬಡತನ ಅವರಿಗೆ ಬಂದಿರುವಂಥದ್ದು. ಸ್ವಜನೈ ಕಲಹೋ ನಿತ್ಯಂ ಬಂಧು ವಿಸ್ತಾಡನಂ ತಥಾ, ಭವಿಷ್ಯೋತ್ತರ ಪುರಾಣ ಹೇಳ್ತದೆ. ಅದನ್ನೇ ವಿಜಯದಾಸರು ಹೇಳಿರುವಂಥದ್ದು. ಎಲ್ಲ ಬಡದಾಡಿಕೊಂಡು ಆ ಸ್ವಜನರು ಬಂಧು ಬಾಂಧವರಲ್ಲೆಲ್ಲ ಜಗಳ ಹೊಡೆದಾಟ ಆಗಿರುವಂಥದ್ದು. ಬಹಳ ದುಃಖಿತನಾಗಿದ್ದಾನೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಅವನೇನು ಮಾಡ್ದ, ಕಡು ಕೃಪಾ ಸಾಗರ ನಮ್ಮ ವಿಜಯ ವಿಠಲನನ್ನ ಹುಡುಕ್ಲಿಕ್ಕೋಸ್ಕರವಾಗಿ ಬಹುದೂರ ಹುಡುಕುತ್ತ ಮಹೇಂದ್ರದೆಡೆಗೆ ಬಂದನು ಋಷಿ. ವನವನ್ನ ಸಂಚಾರ ಮಾಡ್ತಾ ಬಂದಿದ್ದಾನೆ. ಬರುವಂತ ಸಂದರ್ಭದಲ್ಲಿ ಅನೇಕ ದೃಶ್ಯಗಳು ಅವನಿಗೆ ಕಾಣ್ತಾ ಇದೆ. ಅದನ್ನು ವರ್ಣನೆ ಮಾಡ್ತದೆ ಭವಿಷ್ಯೋತ್ತರ ಪುರಾಣ. ಅದನ್ನ ಇವರು ವಿಜಯದಾಸರು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಬರುತ ಚೂತ ತರವು ಸರೋವರ ವೆರಡು ಗೋ ವೃಷಭ ಕರಮಧ ಕುಂಜರಗಳನ್ನು ನಿರೀಕ್ಷಿಸಿ ಅನಂತನ ಕುರಹವ ನೀವು ತೋರಿರೆಂದು ಬೆಸೆಗೊಳ್ಳಲು. ದಾರಿಯಲ್ಲಿ ಬರಬೇಕಾದ್ರೆ ಅವನೇನು ಮಾಡದ, ಮೊದಲು ಒಂದು ಚೂತ ಅಂದ್ರೆ ಮಾವಿನ ಮರವನ್ನ ನೋಡಿದ್ದಾನೆ. ಕೇಳ್ತಾನೆ ಮಾವಿನ ಮರಕ್ಕೆ, ನೀನೇನಾದ್ರೂ ಅನಂತನನ್ನ ನೋಡಿದ್ದೀಯಾ? ಇಲ್ಲಿ ಬಿಡ್ರಿ, ನಾ ನೋಡಿಲ್ಲ ಅಂತದು. ಆಮೇಲೆ ಮರ ನೋಡಿದ್ದ ಆದ್ಮೇಲೆ ಮುಂದೇನು ಮಾಡ್ತಾನೆ, ವೃಷಭವನ್ನ ಕೇಳ್ತಾನೆ, ಎತ್ತನ್ನ ಕೇಳ್ತಾನೆ, ಅದು ಗೊತ್ತಿಲ್ಲ ಅಂತದೆ. ಆಮೇಲೆ ರಮ್ಯವಾಗಿರುವಂತಹ 2 ಸರೋವರಗಳನ್ನ ನೋಡ್ತಾನೆ, ಅಲ್ಲಿ ಕೇಳ್ತಾನೆ ನೀವೇನಾರ ನೋಡಿದ್ದೀರಾ ಅಂತ, ಇಲ್ಲ ಅಂತಾವೆ. ಗೋವನ್ನ ಕೇಳ್ತಾನೆ, ಮರ ಕೇಳ್ತಾನೆ, ಆಮೇಲೆ ಸರೋವರವನ್ನ ಕೇಳ್ತಾನೆ, ಗೋಗಳನ್ನ ಕೇಳ್ತಾನೆ, ವೃಷಭ ಎತ್ತನ್ನ ಕೇಳ್ತಾನೆ, ಕತ್ತೆಯನ್ನ ಕೇಳ್ತಾನೆ, ಕುಂಜರ ಆನೆಯನ್ನ ಕೇಳ್ತಾನೆ. ಯಾರು ಕೇಳಿದ್ರು ಉತ್ತರ ಬರೋದಿಲ್ಲ. ಆ ಸಂದರ್ಭದಲ್ಲಿ ನೆರೆದಾವು ಕೊಡಲು ಪರಮ ಮೂರ್ಛಿತನಾಗಿ, ಪಾಪ ಬೇಜಾರಾಗ್ಬಿಡ್ತದೆ, ನಾ ಬದುಕೇನ್ ಪ್ರಯೋಜನ ಅಂತಾನೆ. ಸತ್ತೋಗ್ಬಿಡದೆ ವಾಸಿ, ಬದುಕೋದ್ ಬೇಡ. ಆ ಸಂದರ್ಭದಲ್ಲಿ ಹರಿ ಭಗವಂತ ಅರಿದು ಇದೆಲ್ಲ ಘಟನೆಯನ್ನ ತಿಳಿದು ವೃದ್ಧ ಭೂಸುರನಾಗಿ ಬಂತು ವಿವರಿಸಿ ತಿಳಿದು ತಡವರಿಸಿ ಕಿಂಕರ ನೋಡರದರದೆ ಬೆಂಬಲನಾಗಿ.
ವೃದ್ಧ ರೂಪದಿಂದ ಬಂದು ಪ್ರಶ್ನೆ ಮಾಡ್ತಾನೆ, ಹೇ ಬ್ರಾಹ್ಮಣ, ನೀ ಯಾರಪ್ಪ, ಇಲ್ಲಿಂದ ಬಂದಿದ್ದೀಯಾ, ನೀ ಯಾಕೆ ಇಲ್ಲಿ ಬಿದ್ದಿದ್ದೀಯಾ? ಇಲ್ರಿ, ನಾ ದೇವ್ರು ನೋಡ್ಲಿಕ್ಕೋಸ್ಕರವಾಗಿ ಬಂದಿದ್ದೀನಿ. ಅವನೆಲ್ಲವನ್ನ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾನೆ ಭಗವಂತ. ಬ್ರಾಹ್ಮಣ ರೂಪದಿಂದ ಕರೆದುಕೊಂಡು ಹೋಗಿ ಅವನೇನು ಮಾಡ್ತಾನೆ, ಪ್ರಗೃಶ್ಯ ದಕ್ಷಿಣೆ ಪಾಣೋ ಗುಹಾಯಾಂ ಪ್ರವಿಶೇಷತಂ. ಭವಿಷ್ಯೋತ್ತರ ಪುರಾಣ ಹೇಳ್ತದೆ, ಅದನ್ನೇ ಇಲ್ಲಿ ವಿಜಯದಾಸರು ಹೇಳ್ತಾರೆ. ಅವನ ಕೈಯನ್ನ ಹಿಡಿದುಕೊಂಡು ಕರೆದುಕೊಂಡು ಹೋಗ್ತಾನೆ. ತನ್ನ ನಿಜ ಸ್ವರೂಪವ ತೋರಿ ಮುನಿಯ ಪರಿಶ್ರಮವ ಪರಿಹರಿಸಿ ಕರುಣವ ಮಾಡಿದನು. ಭಗವಂತ ನೋಡಿ ತನ್ನ ಸಚ್ಚಿದಾನಂದ ಮೂರ್ತಿಯನ್ನು ತೋರಿಸ್ತಾ ಇದ್ದಾನೆ. ಪಾರ್ಶ್ವಸ್ಥಃ ಶಂಖ ಚಕ್ರಾಬ್ಜ ಗದಾ ಗರುಡ ಶೋಭಿತಂ. ಗರುಡನ ಮೇಲೆ ಕೂತಿರುವಂತಹ ಮೂಲ ರೂಪ, ಆ ನಾರಾಯಣನ ರೂಪವನ್ನ ದಿವ್ಯ ಸಿಂಹಾಸನೇ ಶುಭೆ, ದಿವ್ಯ ಸಿಂಹಾಸನದಲ್ಲಿ ಕೂತಿರುವಂತಹ ದಿವ್ಯವಾದ ರೂಪವನ್ನ ತೋರಿಸ್ತಾ ಇದ್ದಾನೆ. ನೋಡಿದ ಮೇಲೆ ಬಹಳ ಸಂತೋಷ ಆಗಿದೆ. ಸಂತೋಷ ಆಗಿ ಸುರರಿಗ ಅಸಾಧ್ಯವೂ ಮರ್ಯಾದೆ 14 ಸಂವತ್ಸರ ಅಂದ್ರೆ 14 ವರ್ಷ ಈ ವ್ರತವನ್ನು ಮಾಡಬೇಕು. ಅದನ್ನೇ ಹೇಳ್ಬಿಡ್ತಾರೆ. ಗ್ರಂಥದಲ್ಲೂ ಬಂದಿದೆ, ಭವಿಷ್ಯೋತ್ತರ ಪುರಾಣದಲ್ಲಿ. ಸುಳಾದಿಯಲ್ಲೂ ವಿಜಯದಾಸರು ಹೇಳ್ಬಿಡ್ತಾರೆ, ವ್ರತವನಾಚರಿಸಿ, ಅನಂತನ ವ್ರತವನಾಚರಿಸಿ ಸುಖದಿ ಬಂದುವರ ಪುನರ್ವಸುಸ್ಥಾನ ಇರ ಹೇಳಿ ಹಿಂದೆ ಕಂಡಾದರ ಶಂಕೆಯನ್ನು ಪೇಳಿ ಹರಿ ಅಂತರ್ಧಾನನಾದನು. ಅಲ್ಲ ಸ್ವಾಮಿ, ನಿನ್ ದರ್ಶನ ನಾನು ಮಾಡ್ತಾ ಇದ್ದೇನೆ, ಆದ್ರೂ ನನ್ನ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಏನು ಪ್ರಶ್ನೆ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಕೊಟ್ಟು ಅಂತರ್ಧಾನನಾಗ್ತಾನೆ. ಏನೇನ್ ಪ್ರಶ್ನೆ ಕೇಳದ ಅದನ್ನು ಹೇಳ್ತಾರೆ ಇಲ್ಲಿ. ತಿರುಗಿ ಕೌಂಡಿಣ್ಯ ಮುನೀಶ್ವರ ಆಕ್ಲೇಶದಲ್ಲಿ ತರುಣಿ ಜ್ಞಾನವ ನೆನೆದು ಹರಿಯ ಕೊಂಡಾಡುತ್ತಾ. ನಾನು ದಾರಿಯಲ್ಲಿ ಬರಬೇಕಾದ್ರೆ ನಾನು ಅನೇಕ ವಿಧವಾದ ಘಟನೆಗಳನ್ನು ನೋಡಿದ್ದೀನಿ. ಮೊದಲನೇದಾಗಿ ಚೂತ ವೃಕ್ಷ ನೋಡಿದೆ. ಆ ಚೂತ ವೃಕ್ಷ ಯಾರು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾನೆ ಭಗವಂತ, ಅವನು ಒಳ್ಳೆಯ ಜ್ಞಾನಿ, ವಿದ್ವಾಂಸ, ವಿಪ್ರನಾಗಿರುವಂಥವನು, ವೇದ ವಿದ್ಯಾ ವಿಶಾರದ. ಆದರೆ ವಿದ್ಯಾನದತ್ತ ಶಿಷ್ಯೇಭ್ಯ, ಜೀವನದಲ್ಲಿ ಒಂದು ಅಕ್ಷರನೂ ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ. ಅದಕ್ಕೆ ಅವನು ಮರಾಗಿ ಹುಟ್ಟಿದ್ದಾನೆ. ಹಿಂಗೆ ಎಲ್ಲದರದು ಉತ್ತರವನ್ನ ಕೊಟ್ಟ. ವೃಷಭ ಇದೆ, ಬಿತ್ತಿದ ಧಾನ್ಯಗಳನ್ನು ನುಂಗ್ದು ಹಾಕ್ತಾ ಇತ್ತು, ಆಕಳಾಗಿರುವಂಥದ್ದು. ಆಮೇಲೆ ವೃಷಭ ಇದೆ, 2 ಸರೋವರಗಳಿದ್ದಾವಲ್ಲ, ಅವರಿಬ್ರು ಅಕ್ಕ ತಂಗಿಯರು. ಅವ್ರೇನ್ ಮಾಡ್ತಿದ್ರು ಅಂದ್ರೆ ಭಗಿನ್ಯೋತೆ ಪರಸ್ಪರಂ, ದಾನ ಕೊಡಬೇಕಾದ್ರೆ ಅಕ್ಕ ತಂಗಿ ಕೊಡ್ತಿದ್ಲು, ತಂಗಿ ಅಕ್ಕನಿಗೆ ಕೊಡ್ತಿದ್ಲು, ಬೇರೆಯವ್ರಿಗೆ ಕೊಡ್ತಾನೆ ಇರ್ಲಿಲ್ಲ ದಾನ. ಅದಕ್ಕೆ ಅವರು ಸರೋವರವಾಗಿ ಹುಟ್ಟಿದ್ದಾರೆ. ಇನ್ನು ಇವನಲ್ಲಿರುವಂತಹ ಕ್ರೋಧ ಇದೆ ಅಲ್ಲ, ಅದು ಖರ ಕತ್ತೆಯಾಗಿ ಬಂದಿರುವಂಥದ್ದು. ಇವನಲ್ಲಿರುವಂತಹ ಮದ, ಅದು ಕುಂಜರಾಗಿ ಬಂದಿರುವಂಥದ್ದು. ಕುಂಜರೋ ಮದ ಉಚ್ಚತೆ. ಹಿಂಗೆಲ್ಲ ಅದಕ್ಕೆ ಪ್ರಮಾಣವನ್ನ ಭಗವಂತ ಅವನಿಗೆ ತಿಳಿಸ್ತಾ ಇದ್ದಾನೆ. ಮುಂದೆ ಅವನೇನಾದ ಅದನ್ನಿಲ್ಲಿ ಹೇಳ್ತಾರೆ. ಮನೆಗೆ ಬಂದ, ಭಗವಂತನ ಅನುಗ್ರಹವನ್ನ ಪಡೆದಿದ್ದಾನೆ. ಮನೆಗೆ ಬಂದು ಹೆಂಡತಿಗೆ ಹೇಳ್ತಾನೆ, ತರುಣಿ ಜ್ಞಾನವ ನೆನೆದು ಹರಿಯ ಕೊಂಡಾಡುತ್ತ ಭರದಿಂದ ತನ್ನ ಮಂದಿರಕ್ಕೆ ತಂದು ಮನೆಗೆ ಬಂದ. ಹೆಂಡತಿಗೆ ಹೇಳದ, ಹಿಂಗೆಲ್ಲ ಭಗವಂತನ ಅನುಗ್ರಹ ಆಗಿದೆ. ಪೂರ್ವಾದರದಿಂದ ಮುಂಚೆ ಹೇಗೆ ಭಕ್ತಿಯಿಂದ ಮಾಡ್ತಿದ್ನೋ ಅಷ್ಟೇ ಭಕ್ತಿಯಿಂದ ತಪ್ಪದಲೇ 14 ವರ್ಷ ಸತತವಾಗಿ ವ್ರತವನ್ನು ಮಾಡಿದ್ದಾನೆ. ಸರಿ ಇಲ್ಲದ ಐಶ್ವರ್ಯ ಪರಿಪೂರ್ಣವಾಗಿ ಬಾಳಿ ಮತ್ತೆ ತಿರುಗಿ ಬಂದ್ಬಿಡ್ತು ಭಗವಂತನ ಅನುಗ್ರಹದಿಂದ. ಮರಳೇ ಸೇರಿದ ತನ್ನ ವರಸ್ಥಾನದಲ್ಲಿ ಹೋಗಿ ಮುಂದೆ ಭಗವಂತನ ಅನುಗ್ರಹದಿಂದ ಅಂತೇಚ ಮರಣಂ ಪ್ರಾಪ್ಯ ಗತೋ ಅನಂತಪುರೇ ದ್ವಿಜ. ಭವಿಷ್ಯೋತ್ತರ ಪುರಾಣ ಹೇಳ್ತದೆ. ಮುಂದೆ ಅವನೇನಾದ ಒಳ್ಳೆಯ ಸದ್ಗತಿಯನ್ನು ಪಡೆದಿದ್ದಾನೆ. ಮುಂದಿಲ್ಲಿ ಹೇಳ್ತಾರೆ, ಶ್ರೀಮದನಂತ ವಿಜಯ ವಿಠ್ಠಲರೇಯ ಸ್ಥಿರವಾದನಂದು ಮೊದಲು ಶರದಿ ಕ್ಷಣದಲ್ಲಿ. ಜ್ಞಾನ ಸಮುದ್ರನಾಗಿರುವಂತಹ ಸುಖ ವಾರಿಧಿಯಾಗಿರುವಂತಹ ಭಗವಂತ ಅವನ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ವಿಜಯದಾಸರ ಸುಳಾದಿಯ ಒಂದು ವೈಶಿಷ್ಟ್ಯತೆ, ಎಲ್ಲಾ ಸುಳಾದಿಗಳನ್ನು ಕಾಣ್ತೀವಿ, ಜತೆ ಅಂತ ಕೊಟ್ಟಿರ್ತಾರೆ. ನಾನು ಬಹಳ ಸಲ ಹೇಳ್ತಿರ್ತೇನೆ, ಇಡೀ ಸುಳಾದಿಯ ಸಾರವನ್ನ ಜತೆಯಲ್ಲಿ ನಾವು ಕಾಣ್ತೀವಿ. ಯಮಸುತನು ನೋತ ಬಲು ಶ್ರಮದಿಂದ ದೂರ ತವರಿಗೆ ಸಲ್ಲದಿದು ವಿಜಯ ವಿಠ್ಠಲ ಬಲ್ಲ. ಯಮನಿಂದ ದೂರ ಮಾಡಿಸುವಂತಹ ಶಕ್ತಿ ಅದು ಭಗವಂತನಿಗೆ ಮಾತ್ರ ಇರುವಂಥದ್ದಪ್ಪ. ಹಾಗಾಗಿ ಸುಜ್ಞಾನ ಬೇಕು, ಭಕ್ತಿ ಬೇಕು. 14 ವರ್ಷ 14 ಗ್ರಂಥಿಗಳಿಂದ ಯುಕ್ತವಾಗಿರುವಂತಹ 14 ಯಾಕ್ರಿ?
ಅಂತ ಏನಾದ್ರೂ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ನವಪಂಚ ವರ್ಷ ಅಂದ್ರೇನು? ನವ ಅಂದ್ರೆ 9, ಪಂಚ ಅಂದ್ರೆ 5. ನವವಿಧವಾದ ಭಕ್ತಿಯನ್ನ ಜೊತೆಗೆ ಪಂಚಭೇದ ತಾರತಮ್ಯವನ್ನ ಎರಡನ್ನೂ ತಿಳಿದಾಗ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಹರಿಸರ್ವೋತ್ತಮನೆಂದು ತಿಳಿದು 14 ವಿಧವಾದ ತಾರತಮ್ಯ ಜ್ಞಾನವನ್ನ ಪಡೆದು ಭಗವಂತನ ಉಪಾಸನೆಯನ್ನ ಮಾಡಿದ್ದೇ ಆದ್ರೆ ಕೌಂಡಿನ್ಯನಿಗೆ ಹೇಗೆ ಭಗವಂತ ದರ್ಶನ ಮಾಡಿಸಿದ್ದಾನೋ ತನ್ನ ಮೂಲ ರೂಪದ ದರ್ಶನವನ್ನ, ಹಾಗೆ ನಮಗೂ ಭಗವಂತ ಮಾಡಿಸ್ತಾ ಇದ್ದಾನೆ. ಹೀಗೆ ಗುರುಮುಖದಿಂದ ಸಚ್ಚಾಸ್ತ್ರವನ್ನ ಅಧ್ಯಯನ ಮಾಡಿ ಭಗವಂತನ ಅನುಗ್ರಹವನ್ನ ಪಡೆಯಬೇಕು ಅಂತ ಹೇಳಿ ಆ ವ್ರತದ ಸಾರವನ್ನ ವಿಜಯದಾಸರು ತುಂಬಾ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ.